ನಮಸ್ತೆ ವೀಕ್ಷಕರೇ, ಗೌರಿ ಶಂಕರ ಧಾರಾವಾಹಿಯ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ನೇರವಾಗಿ ವಿಡಿಯೋಗೆ ಹೋಗೋಣ. ಮನೆಯವ್ರು ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ. ಇವಾಗ ರುದ್ರ ತಲೆಗೆ ಎಣ್ಣೆನ ಹಚ್ಚಿಸ್ಕೊತಾ ಇದ್ದಾನೆ. ಗ್ರೀಷ್ಮ ತಲೆಗೆ ಎಣ್ಣೆ ಹಚ್ಚಿಸ್ಕೊತಾ ಇದ್ದಾರೆ ಅಂತ ಹೇಳಿ ಆದರೆ ಆ ಜಾಗಕ್ಕೆ ಸುನಂದ ಬಂದಿರ್ತಾಳೆ. ಸುನಂದ ಬಂದು ವಿಕೃತವಾಗಿ ತಲೆನ ಹಾಕ್ಕೊಂಡು ಚಚ್ತಾ ಇರ್ತಾಳೆ. ರಾರ ರಾರ ಬಾರ ಅಂತ ಹೇಳಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೂಡ ಬರ್ತಾ ಇರುತ್ತೆ. ಅವನ ತಲೆನ ಹೇಗೆ ಬೇಕೋ ಹಾಗೆ ತಿರುತ್ತಾ ಇರ್ತಾಳೆ. ಅವನಿಗೆ ತುಂಬ ಪೇಯ್ನ್ ಬರ್ತಿರುತ್ತೆ. ಇನ್ನೇನು ಮುಂದೆನೇ ಕೂತಿರ್ತಾರೆ ಅವ್ರ ಅಪ್ಪ ಅಮ್ಮ. ಅವ್ರಿಗೆ ಕರೆದು ಹೇಳೋಕ್ಕೂ ಕೂಡ ಅವನಿಗೆ ಬಿಡ್ತಿರಲ್ಲ. ಹಾಗೆ ತಲೆನ ಹಾಕಿ ರುಬ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವನು ಜೋರಾಗಿ ಅಮ್ಮ ದೆವ್ವ ದೆವ್ವ ಅಂತೇಳಿ ಅವ್ರ ಅಪ್ಪನ ಹತ್ರ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಎಲ್ಲೋ ಇದೆ ದೆವ್ವ, ನಮಗೆ ಇಲ್ಲೇ ಗುಂಡ್ಕಲ್ ಥರ ಕೂತ್ಕೊಂಡಿದ್ದೀವಿ, ನಾನು ನಿಮ್ಮವ್ವನೂ ನನಗೆ ಕಾಣಿಸಿದ ದೆವ್ವ ನಿನಗೆ ಎಲ್ಲಿಂದ ಕಾಣಿಸುತ್ತೆ? ಏನೇ ಪಾರ್ವತಿ, ಅದೇನು ಗಂಡು ಮಗ ಅಂತ ಹೇಳಿ ಎತ್ಬಿಟ್ಟ ಇವನ್ನ ಅಂತ ಹೇಳಿ ಬೈತಾ ಇರ್ತಾರೆ. ಅಲ್ವೋ ರುದ್ರ, ನಾನು ನಿಮ್ಮ ಅಪ್ಪ ಇಲ್ಲೇ ಕುಂತಿದ್ದೀನಿ. ಗ್ರೀಷ್ಮೆ ನಿನ್ನ ತಲೆಗೆ ಎಣ್ಣೆ ಹಾಕ್ತಿರೋದು, ಎಷ್ಟು ಮುದ್ದಾಗಿ ಎಣ್ಣೆ ಹಾಕ್ತಿದ್ಲು, ಯಾಕೋ ಹಿಂಗೆ ಆಡ್ತೀಯ? ಅವಳು ನೋಡಿ, ಅವಳು ಗ್ರೀಷ್ಮೆ ಕಣೋ ಅಂತ ಹೇಳಿ ಹೇಳ್ತಿರ್ತಾರೆ. ಹೌದು ರೀ, ನಾನು ಎಷ್ಟು ಇಷ್ಟಪಟ್ಟು ನಿಮ್ಮ ತಲೆಗೆ ಎಣ್ಣೆ ಹಚ್ತಿದ್ದೆ, ನೀವು ನೋಡಿದ್ರೆ ನನ್ನನ್ನೇ ದೆವ್ವ ದೆವ್ವ ಅಂತ ಹೇಳಿ ಹೇಳ್ತಿದ್ದೀರ. ನನಗೆ ಎಷ್ಟು ಬೇಜಾರಾಗ್ತಾಯಿದೆ ನೋಡಿ ಅಂತ ಹೇಳಿ ಹೇಳ್ತಿರ್ತಾಳೆ ಗ್ರೀಷ್ಮ. ಸರಿ ಹೋಗು, ಎಣ್ಣೆ ಹಚ್ಕೊ ಹೋಗು ಅಂತೇಳಿ ಅವರು ಕೂಡ ಮತ್ತೆ ಕೂರಿಸ್ತಾ ಇರ್ತಾರೆ. ಸುನಂದ ಮತ್ತೆ ಬೇರೆ ಡೋರ್ ಹತ್ರ ಬಾಗ್ಲ ಹತ್ರ ನಿಂತ್ಕೊಂಡಿರ್ತಾರೆ. ಹಾಗೆ ರುದ್ರನ್ಗೆ ಕಾಣಿಸ್ಕೊತಾಳೆ. ರುದ್ರ ನೋಡ್ಬಿಟ್ಟು ಕಿರಿಸ್ಕೊತಿದ್ದಾನೆ. ಅಲ್ಲಿ ಸುನಂದ, ಅಲ್ಲಿ ದೆವ್ವ ದೆವ್ವ ಅಂತ ಹೇಳಿ ಆದರೆ ಅಜ್ಜಿನ ಮುಂದೆ ಕಳಿಸ್ತಾ ಇರ್ತಾಳೆ ಸುನಂದ. ಅಜ್ಜಿ ನೀವು ಹೋಗಿ ಅಂತ ಹೇಳಿ ಕಳಿಸ್ತಿರ್ತಾರೆ. ಏನೋ ನಮ್ಮವನ್ನೇ ನೋಡಿ ದೆವ್ವ ಅಂತಿದ್ಯಾ, ಅದು ಅವ್ವ ಕಣೋ ದೆವ್ವ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ರುದ್ರ ಇಲ್ಲ, ಅದು ಅವ್ವ ಅಲ್ಲ, ದೆವ್ವ ಬರ್ತಾ ಇದೆ ಅಂತ ಹೇಳಿ ರುದ್ರ ಎದ್ರುಕೊಂಡು ಹೋಗಿರ್ತಾನೆ. ಏನು ಮಾತಾಡ್ತಿದ್ಯಾ? ದೆವ್ವ ದೆವ್ವ, ಈ ಮನೇಲೆಲ್ಲ ಏನಾಗಿದೆ ಎಲ್ರಿಗೂ, ನಿಮಗೂ ಯಾರು ನೋಡಿ ಭಯ ಪಡ್ಕೊತಾ ಇದ್ದೀರಾ ನೀವು ಅಂತೇಳಿ ರುದ್ರಪ್ಪನವರು ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಗೌರಿ ಹೋಗ್ಬಿಟ್ಟು ಶಂಕರನಿಗೋಸ್ಕರ ಆರತಿನ ತೊಗೊಂಬಂದಿದ್ದಾಳೆ. ನೋಡಿ, ನನಗೋಸ್ಕರ ನೀವು ಎಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದೀರಾ. ಪಾಪ ನಾನು ನಿಮಗೆ ಕೆಲವು ಸತ್ಯಗಳನ್ನೇ ಹೇಳಿಲ್ಲ. ಈ ಮನೆಯಲ್ಲಿ ನಿಮ್ಮ ಹಿಂದೆ ಏನೇನೆಲ್ಲ ಸಂಚು ಮಾಡ್ತಾ ಇದ್ದಾರೆ ಜೋಗಿಯವರೇ, ಆದರೆ ಈ ಸತ್ಯನ ಹೇಳ್ಬಾರ್ದು, ನಿಮಗೆ ಪರಿಪೂರ್ಣವಾಗಿ ಗೊತ್ತಾಗಬೇಕು. ನಾನು ಹೇಳಿದ್ರೆ ನಾನೇನಾದರೂ ಊಹಿಸ್ಕೊಂಡು ಹೇಳಿದ್ದೀನಿ, ಮನೆ ಮೇಲೆ ಹೊಟ್ಟೆ ಕಿಚ್ಚಿಗೆ ಹೇಳಿದ್ದೀನಿ ಅಂತ ಅನ್ಕೊತೀರ. ಬೇಡ, ಹಾಗಾಗಬಾರ್ದು. ನೀವೇ ತಿಳ್ಕೊಬೇಕು ಈ ವಿಷಯನ. ಸುನಂದಕ್ಕನ ಈ ಮನೆಯಲ್ಲಿ ಕೊಲೆ ಮಾಡೋದಕ್ಕೆ ಸಂಚು ಮಾಡಿದರು, ಅವ್ರನ್ನ ಮಣ್ಣಲ್ಲಿ ಹೂತಾಕೋದಕ್ಕೆ ಸಂಚು ಮಾಡಿದರು. ಈ ಸತ್ಯ ಎಲ್ಲ ನಿಮಗೆ ಗೊತ್ತಾಗಬೇಕು ರೀ ಅಂತೇಳಿ ಅನ್ಕೊತಿರ್ತಾರೆ. ಅವಳು ಆರತಿನ ಕೊಡ್ತಾ ಇರ್ತಾರೆ. ಹೀಗೆ ಅವರಿಬ್ಬರು ಕೂಡ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಲ್ಲ ಗೌರಿಯವರೇ, ನಾನು ಯಾವಾಗಲೂ ಇಲ್ಲೇ ಇರಬೇಕು, ನಮ್ಮ ಮನೆಯಲ್ಲೇ ಇರಬೇಕು. ಆದರೆ ನಮ್ಮ ಅಪ್ಪಯ್ಯ ಬಡ್ಡಿ ಮಗಂದು ಅಲ್ಲೆಲ್ಲ ಫ್ಯಾಕ್ಟ್ರಿ ಕಳಿಸಿದ್ದಾನಲ್ಲ, ನನ್ನ ಇಟ್ಟಿಗೆ ಫ್ಯಾಕ್ಟ್ರಿನಲ್ಲಿ, ಅಲ್ಲಿ ಏನೂ ಕೂಡ ಕೆಲಸ ಇಲ್ಲ ನನಗೆ. ಅಲ್ಲಿ ಇನ್ನೇನು ಮಾಡೋದು, ನಾನು ಇಲ್ಲೇ ಇರ್ತೀನಿ, ನಿಮ್ಮ ಕಣ್ಣು ಮುಂದೆನೇ ಇರ್ತೀನಿ, ಆರಾಮಾಗಿ ನಾವಿಬ್ಬರೇ ಕೂಡ ಇಲ್ಲಿರ್ಬೋದು ಅಂತೇಳಿ ಹೇಳ್ತಿರ್ತಾರೆ. ಆಗ ಗೌರಿ ಇದ್ದಳು, ಜೋಗಿಯವರೇ ಹಾಗೆ ಮಾಡಬಾರ್ದು, ಮಾವಯ್ಯ ನಿಮಗೆ ಏನೋ ಇಂಪಾರ್ಟೆಂಟ್ ಕೆಲಸ ವಹಿಸಿದ್ದಾರೆ, ನೀವು ಅದನ್ನು ಜವಾಬ್ದಾರಿಯಿಂದ ಮಾಡಬೇಕು, ಅವ್ರು ಮಾಡಿ ಆ ಕೆಲಸದಲ್ಲಿ ಬೇಷ್ ಅನ್ನಿಸ್ಕೊಬೇಕು ಅಂತೇಳಿ ಹೇಳ್ತಿರ್ತಾರೆ. ಆಗ ಅವನು ಕೂಡ ಆಯಿತು ಅಮ್ಮಿಯವರೇ, ನಾನು ಹೋಗ್ತೀನಿ ಅಂತೇಳಿ ಅಲ್ಲಿಂದ ಅವನು ಕೂಡ ರೆಡಿ ಆಗ್ತಾ ಇರ್ತಾನೆ. ಹೀಗೆ ಇಬ್ಬರು ಕೂಡ ಟೈಮ್ ಸ್ಪೆಂಡ್ ಮಾಡಿರ್ತಾರೆ. ಇನ್ನೊಂದು ಕಡೆ ಎಣ್ಣೆ ಹಚ್ಕೊಂಡಿದ್ದಾಗಿರುತ್ತೆ ರುದ್ರಂದು. ನಾನು ಸ್ನಾನ ಸ್ನಾನ ಮಾಡ್ಕೊಂಬ ಅಂತ ಹೇಳಿ ಹೇಳ್ತಿದ್ದಾರೆ ಶಿವರುದ್ರಪ್ಪ. ಅದಕ್ಕೆ ನಾನು ಒಬ್ಬನೇ ಹೋಗಲ್ಲ ಸ್ನಾನ ಮಾಡೋಕ್ಕೆ, ಅಪ್ಪಯ್ಯ ನೀನು ಬಂದು ಕೂತ್ಕೋ ಅಲ್ಲಿ ಅಂತ ಹೇಳಿ ಹೇಳ್ತಿದ್ದಾರೆ. ಏನೋ ಸಣ್ಣ ಮಗನ ನಾನು ನೀನು ಬಂದು ಸ್ನಾನ ಮಾಡಿಸೋದಕ್ಕೆ, ಹೋಗೋ ಸ್ನಾನ ಮಾಡ್ಕ, ಅದೇನಂತ ಹೇಳಿ ಗಂಡಸು ಅಂತ ಉಟ್ಬಿಟ್ಟೋ ನೀನು ಅಂತ ಹೇಳಿ ಹೇಳ್ತಿರ್ತಾರೆ. ಶಿವರುದ್ರಪ್ಪ, ನೋಡು ಅಪ್ಪಯ್ಯ, ನಾನು ಒಬ್ಬನೇ ಸ್ನಾನ ಮಾಡೋಕ್ಕೆ ಹೋಗಲ್ಲ, ಅಲ್ಲಿಗೆ ದೆವ್ವ ಬರುತ್ತೆ, ಇಲ್ಲಿಂದ ಯಾರಾದರೂ ಬಂದು ನಿಂತ್ಕೊಳ್ಳೇಬೇಕು ಅಂತೇಳಿ ಹೇಳ್ತಿದ್ದಾರೆ. ಆಗ ಶಿವರುದ್ರಪ್ಪ ಇದ್ದೋನು, ಅವ್ವ ನೀನು ಹೋಗಿ ಆ ಬಾಗ್ಲ ಹತ್ರ ನಿಂತ್ಕೊ, ಇವನು ಸ್ನಾನ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಿರ್ತಾರೆ. ಆಗ ಅವರು ಕೈಯಲ್ಲಿ ಗಂಟೆ ಇರುತ್ತೆ. ಹೌದು ನಾನು ಹೋಗ್ತೀನಿ, ಇವನು ಹೇಗೆ ಎದುರಿಸ್ಬೇಕು, ನನ್ನನ್ನೇ ಅವತ್ತ ಮಣ್ಣಲ್ಲಿ ಹಾಕಿ ಮುಚ್ತಾ ಇದ್ದ, ನನಗೆ ಎಷ್ಟು ಹೊಡೆದಿದ್ದ, ಎಷ್ಟೊಂದು
ಎತ್ತಿರೋರು ನನಗೇನ ಎಷ್ಟೊಂದೆಲ್ಲ ಒದೆ ಕೊಟ್ಟ ಅಂತ ಹೇಳಿ ಅಂದ್ಕೊಂಡು ಆಯಿತು ಸರಿ ಅಂತ ಹೇಳಿ ಅವರು ಅವನ ಹಿಂದೆ ಹೋಗ್ತಾ ಇದ್ದಾರೆ. ಅವ್ವ, ನಾನು ನಿನ್ನ ಪ್ರೀತಿ ಮೊಮ್ಮಗ ಅಲ್ವಾ, ನೀನು ಇವತ್ತೊಂದಿನ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ನಾನು ನಿಂಗೆ ಏನು ಬೇಕೋ ಎಲ್ಲ ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಿರ್ತಾರೆ. ರುದ್ರಪ್ಪ ಆ ಕಡೆ ಹೋಗ್ತಾ ಇರ್ತಾರೆ. ಇನ್ನು ಸ್ನಾನ ಮಾಡೋದಕ್ಕೆ ರುದ್ರ ಹೋಗ್ತಾ ಇದ್ದಾನೆ. ಆಂಜನೇಯ ಆಂಜನೇಯ ಅಂತ ಅಂದ್ಕೊಂಡೆ ಒಳಗೆ ಹೋಗ್ತಿದ್ದಾನೆ. ಅಜ್ಜಿ ಇಲ್ಲೇ ನಿಂತ್ಕೊಂಡಿರ್ತಾರೆ. ಯಾಕಂದರೆ ಸುನಂದನ್ನ ಆ ಕಡೆ ಕಿಟಕಿಯಿಂದ ಕಳಿಸ್ಬೇಕು ಅಂತ ಹೇಳಿ. ಅವನಿನ್ನೂ ಕೂಡ ಸ್ನಾನ ಮಾಡ್ಕೊತಿರೋದಿಲ್ಲ. ಅಷ್ಟೊತ್ತಿಗೆ ಸುನಂದ ಅಲ್ಲಿ ನಿಂತ್ಕೊಂಡು, ಏನೋ ಸ್ನಾನ ಮಾಡೋದಕ್ಕೆ ಬಂದಿದೆಯಾ, ನನ್ನನ್ನು ಮಣ್ಣಲ್ಲಿ ಊತಾಕ್ಬಿಟ್ಟು ನೀನಿಲ್ಲಿ ಸ್ನಾನ ಮಾಡ್ತಿದ್ಯಾ, ಬಾರೋ ಆಚೆ ಬಾರೋ ಅಂತ ಹೇಳಿ ಮತ್ತೆ ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನೇನು ಮಾಡಬೇಡ ಸುನಂದ, ನಂದೇನು ತಪ್ಪಿಲ್ಲ ಅಂತ ಹೇಳಿ ಅವನು ಕೂಡ ಅಳೋದಕ್ಕೆ ಶುರು ಮಾಡ್ಕೊತಾನೆ. ಇನ್ನೊಂದು ಕಡೆ ಐಶು ಮನೆಯಲ್ಲಿ ಐಶುಗೆ ವಿಷಯ ಗೊತ್ತಾಗುತ್ತೆ. ಅತ್ತಮ್ಮ ಏನು ಗೊತ್ತಾ ಅತ್ತಮ್ಮ ವಿಷಯ, ನಮ್ಮ ಮನೆಯಲ್ಲಿ ದೆವ್ವ ಇದೆಯಂತೆ, ಎಲ್ರಿಗೂ ಕೂಡ ರಾದ್ದಾಂತ ಮಾಡಿಬಿಟ್ಟಿದೆ, ಎಲ್ಲರೂ ಕೂಡ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ಅತ್ತಮ್ಮ, ಅಯ್ಯೋ ಅಂತ ಹೇಳಿ ಹೇಳ್ತಿರ್ತಾರೆ. ಅಲ್ಲಿ ಅವ್ರ ಅಜ್ಜಿ, ಈ ಕಡೆ ಗಂಡ ಮಾವ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಯಾಕೆ ಐಶು ಏನು ಹೇಳ್ತಿದ್ಯಾ ನೀನು, ಈ ಕಾಲದಲ್ಲೂ ಕೂಡ ದೆವ್ವ ಭೂತ ಅನ್ನೋದಿದೆಯಾ, ಅದೆಲ್ಲ ಮೂಢನಂಬಿಕೆ ಅಷ್ಟೇ, ಅದನ್ನೆಲ್ಲ ನೀನು ನಂಬೇಡ, ಅದೆಲ್ಲ ಸುಳ್ಳು ಅಂತ ಹೇಳಿ ಹೇಳ್ತಿರ್ತಾರೆ ಅವ್ರ ಅಜ್ಜಿ. ಅಲ್ಲ ಅಜ್ಜಿ, ನೀನು ಕೂಡ ಹಳೆ ಕಾಲದಳಾಗಿ ಆ ದೆವ್ವ ಭೂತ ಎಲ್ಲ ಸುಳ್ಳು ಅಂತ ಹೇಳ್ತಿದ್ಯಾ, ಸುಮ್ಮನೆ ಇರು, ಸುಳ್ಳು ಅಂತ ಹೇಳ್ತಿದ್ಯಾ ಅಂತ ಹೇಳಿ ಬೈತಾ ಇರ್ತಾರೆ. ಹ್ಞೂ ಕಣೆ, ಅದೆಲ್ಲ ಸುಳ್ಳು, ಆ ದೆವ್ವ ಭೂತ ಅನ್ನೋದೇ ಇಲ್ಲ, ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ, ನಿಮ್ಮಮ್ಮ ಫೋನ್ ಮಾಡಿದ್ರಾ, ನಿಮ್ಮಮ್ಮ ಹಂಗಂತ ಹೇಳಿದ್ರಾ ಅಂತ ಹೇಳಿ ಕೇಳ್ತಿರ್ತಾರೆ. ಹೌದು ಅಜ್ಜಿ, ಅಮ್ಮ ಫೋನ್ ಮಾಡಿದರು, ಮನೆಯಲ್ಲಿ ದೆವ್ವ ಕಾಣಿಸ್ಕೊತಾ ಇದೆಯಂತೆ ಎಲ್ರಿಗೂ, ಅಣ್ಣ ರುದ್ರ ಅಣ್ಣ ಅಮ್ಮ ಅಂತೂ ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ದಾರಂತೆ, ಹೊರ್ಗಡೆನೇ ಹೋಗ್ತಾ ಇಲ್ವಂತೆ ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ ನಿಮ್ಮಮ್ಮ ಆದರೆ ಅವ್ರಿಗೆಲ್ಲ ಇಂಥದ್ರ ಮೇಲೆ ನಂಬಿಕೆ, ಸುಮ್ಮನೆ ಹಂಗಂತ ಹೇಳ್ತಾರೆ, ಆ ಥರ ಏನೂ ಇರೋದಿಲ್ಲ ಬಿಡು ಅಂತೇಳಿ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಬಚ್ಚಲ ಮನೆಯಲ್ಲಿ ಅವನು ಸ್ನಾನ ಮಾಡಬೇಕಾದ್ರೆ ಈ ಕಡೆ ಅವ್ರಿಗೆ ಕಾಣಿಸ್ಕೊಂಡ್ಬಿಡ್ತಾರೆ ಸುನಂದ. ಎದ್ರುಕೊಂಡು ಡೋರ್ ಬೇರೆ ಲಾಕ್ ಮಾಡ್ಕೊಂಡಿರ್ತಾರೆ ಅಜ್ಜಿ. ಆಮೇಲೆ ಹೇಗೋ ಪ್ರಯತ್ನ ಪಟ್ಕೊಂಡು ಹೊರ್ಗಡೆ ಹೋಗಿ ಬರ್ತಾ ಇದ್ದಾರೆ. ಈ ಮುದುಕಿ ಇಲ್ಲಿಲ್ವಲ್ಲ, ಈ ಮುದುಕಿ ಇಲ್ಲೇ ನಿಂತ್ಕೊ ಅಂತ ಹೇಳಿದೆ, ಎಲ್ಲೋದ್ಲು, ಅಪ್ಪಯ್ಯ ನಾನು ಸ್ನಾನ ಮಾಡ್ಕೊಳಲ್ಲ, ದೆವ್ವ ಅಂತೇಳಿ ಹೋಗ್ಬಿಟ್ಟು ಅವ್ರ ಅಪ್ಪನ್ನ ಹಂಗೆ ಹಗ್ ಮಾಡ್ಕೊತಾ ಇದ್ದಾನೆ. ಇಳಿಯೋ ಕೆಳಗೆ, ಏನೋ ಮಾಡ್ತಿದ್ಯಾ ನೀನು, ನಿನ್ನ ವಯಸ್ಸೇನು, ನೀನು ಹೆಂಗೆ ಆಡ್ತಾ ಇದೆಯಾ ನೋಡು ಅಂತೇಳಿ ಬೈತಾ ಇದ್ದಾರೆ. ಅಪ್ಪಯ್ಯ ಅಲ್ಲಿ ಸುನಂದ, ಅಲ್ಲಿ ದೆವ್ವ ಅಂತೇಳಿ ಹೇಳ್ತಿರ್ತಾರೆ. ಆಮೇಲೆ ಎಲ್ಲ ಕೂಡ ಅವರು ಸುಮ್ಮನಾಗ್ತಾರೆ ಬೈದ್ಬಿಟ್ಟು. ಇನ್ನೊಂದು ಕಡೆ ಅಪ್ಪಯ್ಯ, ಏನು ಔಟ್ ಹೌಸಲ್ಲೂ ಅವಳೇ ಕಾಣ್ತಾಳೆ, ಮನೆಯಲ್ಲೂ ಅವಳೇನ, ಎಲ್ಲೋದ್ರೂ ಬರೀ ಅವಳೇ ಕಾಣಿಸ್ಕೊತಾ ಇದ್ದಾಳೆ ಅಂತ ಹೇಳಿ ಹೇಳ್ತಿರ್ತಾರೆ. ಈಗಾಗಲೇ ಸುನಂದ ಮತ್ತೆ ಔಟ್ ಹೌಸ್ಗೆ ಹೋಗಿ ಸೇರ್ಕೊಂಡಿರ್ತಾರೆ. ಏನು ಔಟ್ ಹೌಸಲ್ಲಿ ನಿಂಗೆ ದೆವ್ವ ಕಾಣಿಸ್ತಾ, ಇರು ನಾನೇ ಹೋಗ್ತೀನಿ ಔಟ್ ಹೌಸ್ಗೆ, ಅದೆಲ್ಲಿ ಏನಿದೆ ಅಂತ ನೋಡ್ಕೊಂಬರ್ತೀನಿ ಅಂತ ಹೇಳಿ ಇಲ್ಲಿ ರುದ್ರಯ್ಯ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಡೋರ್ ಹತ್ರ ನಿಂತ್ಕೊಂಡು ನೋಡ್ತಿದ್ದಾರೆ. ಅಲ್ಲೇನೋ ಅವ್ರಿಗೆ ಕಂಡಂಗಾಗುತ್ತೆ. ಅವ್ರ ಗೆಜ್ಜೆಗಳು ಕೂಡ ಕೆಳ ಬಿದ್ದಿರುತ್ತೆ. ಆ ಗೆಜ್ಜೆಯಿಂದ ಇಲ್ಲಿ ಒಂದು ಅನುಮಾನ ಅನ್ನೋದು ಸೃಷ್ಟಿಯಾಗ್ಬೋದು, ಏನು ಸುನಂದ ಸತ್ತಿಲ್ಲ, ಹಾಗಾದರೆ ಇದು ಸುನಂದನ ಗೆಜ್ಜೆ, ಅವಳಿನ್ನೂ ಕೂಡ ಬದುಕಿದ್ದಾಳೆ ಅನ್ನೋದು ಇಲ್ಲಿ ಪ್ರೂವ್ ಆಗುತ್ತೆ. ಮತ್ತು ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇವರೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.